ಇನ್ನೂ ಜೋರಾಗಿ ಗುಡ್ ಮಾರ್ನಿಂಗ್. ಪಾಪ ಕಿವಿ ಮುಚ್ಕೋಬೇಕಲ್ಲ, ಡಿಜೆ ಸೌಂಡ್ ತರ ಬಂದಿದೆ ಇವತ್ತು. ಡಿಜೆಗೆ ಎಷ್ಟು ಜನ ಡ್ಯಾನ್ಸ್ ಮಾಡಿದ್ರಿ ಈ ವಾರ ಎಲ್ಲ? ಇಲ್ಲಿ ಯಾರು ಹುಡುಗಿಯರು ಡ್ಯಾನ್ಸ್ ಮಾಡಿಲ್ಲ ಹಂಗಿದ್ರೆ, ಬರೀ ಹುಡುಗರಷ್ಟೇ ಅಲ್ಲಿದ್ದಾರೆ. ಸರಿ ಆಯ್ತು. ಸೊ ಇಂದಿನ ಸರ್ಕಾರಿ ಸಮೂಹ ಶಾಲೆಯ ಕಾರ್ಯಕ್ರಮದಲ್ಲಿ ಅಂದ್ರೆ ವಿಶೇಷವಾಗಿ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಮನೂರಲ್ಲಿ ಇರುವಂತಹ ಅವರ ಅಭಿಮಾನಿಗಳು, ಮುಖಂಡರು ಸಮವಸ್ತ್ರ ವಿತರಣೆ ಮತ್ತು ಬ್ಯಾಗ್ ವಿತರಣೆ, ಆಮೇಲೆ ತಟ್ಟೆಗಳನ್ನು ಕೂಡ ದಾನವಾಗಿ ನಮ್ಮ ಸರ್ಕಾರಿ ಶಾಲೆ ಕೊಟ್ಟಿದ್ದಾರೆ. ಅವರ ಎಲ್ಲ ದಾನಗಳನ್ನ ನಾವು ಇವತ್ತಿಂದ ತುಂಬು ಹೃದಯದಿಂದ ಮತ್ತೆ ಬಹಳನೇ ಮೆಚ್ಚುಗೆಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಮುಖಂಡರಿಗೆ, ಮಲ್ಲಿಕಾರ್ಜುನರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಬೇಕು ಚಪ್ಪಾಳೆ ಮೂಲಕ. ಇವತ್ತು ಯಾರ ಬರ್ಡೇಗೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇರೋದು? ಯಾರವರು? ಎಸ್ ಮಲ್ಲಿಕಾರ್ಜುನ್ ಅಂದ್ರೆ ಮಿನಿಸ್ಟರಾ? ದಾವಣಗೆರೆ ಅವರ? ಎಲ್ಲಿಯವರು? ಅವ್ರ ಮನೆ ಎಲ್ಲಿದೆ ನೋಡಿದ್ದೀರಾ? ನಾನೇನಾಗ್ಬೇಕು ಮಲ್ಲಿಕಾರ್ಜುನ್ ಅವರಿಗೆ? ಏನಾಗ್ಬೇಕು? ಓಕೆ. ಸೊ ಇವತ್ತು ಸರ್ ಇಂದು ಹಾಫ್ ಅಟೆಂಡೆನ್ಸ್ ಆಗಿದೆ, ಹೌದಾ? ಸರ್ ನಿಮ್ದೆಲ್ಲ ಫುಲ್ ಅಟೆಂಡೆನ್ಸ್ ಇದೆ ತಾನೇ? ಸರ್ ಇಂದ ಹೆಂಗೆ ಹಾಫ್ ಅಟೆಂಡೆನ್ಸ್ ಆಗಿದೆ? ಮನೇಲಿ ಅಪ್ಪ ಅಮ್ಮ ಇರ್ತಾರಲ್ವಾ, ವೈಫಿಗೆ ಏನಂತಾರೆ? ಹೆಂಡತಿ ಅಂದ್ಯಲ್ವಾ ನೀನು? ಹೆಂಡತಿ ಅಂತ. ಸೊ ಹೆಂಡತಿ ಆದವರು ಅರ್ಧಾಂಗಿನಿ ಅಂತ ಹೇಳ್ತೀವಿ, ಹೌದಾ? ಶಿವನ್ ಒಂದು ಪ್ರತಿಮೆ ನೋಡಿದಿರಾ? ಅರ್ಧ ಶಿವ ಆಮೇಲೆ ಪಾರ್ವತಿ. ಸೊ ಅದೇ ರೀತಿ ಮಲ್ಲಿಕಾರ್ಜುನ ಅವ್ರ ಅರ್ಧ ನಾನು. ಇವತ್ತು ಹಾಫ್ ಅಟೆಂಡೆನ್ಸ್ ಹಾಕಿದ್ದಾರೆ ಸರ್. ನಿಮ್ ಮಿನಿಸ್ಟರ್ ಹಾಫ್ ಅಟೆಂಡೆನ್ಸ್ ಆಗಿದೆ. ಬಹಳನೇ ಅಭಿಮಾನದಿಂದ ಇಲ್ಲಿ ಶಾಮನೂರಲ್ಲಿರುವಂತಹ ಎಲ್ಲರೂ ಸೇರಿದಿರ. ಇಲ್ಲಿ ಟೀಚರ್ಸು, ಆಮೇಲೆ ಪ್ರಿನ್ಸಿಪಲ್ ಬಂದಿರ, 3 ಶಾಲೆಯ ಟೀಚಿಂಗ್ ಫ್ಯಾಕಲ್ಟಿ, ಆಮೇಲೆ ಶಾಮನೂರಿನ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು. ಸರ್ ಇನ್ ಸೆಲೆಬ್ರೇಷನ್. ಸರ್ ಬರ್ತಾರೆ, ಕೇಳಿಲಿ ಎಲ್ಲ ಮಕ್ಕಳು ಒಂದು 5 ನಿಮಿಷ. ನಾಳೆ ದಿನ ಸಿಟಿನಲ್ಲಿ ಎಲ್ಲ ಕಡೆ ಬ್ಯಾನರ್ ನೋಡಿದೀರಾ ನೀವು? ಸೊ ಸರ್ ಇನ್ ಬರ್ಡೇ ನಾಳೆ ಇದೆ, ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿದೆ ಅಂತ ಹೇಳಿ ಎಲ್ಲ ಅವರ ಅಭಿಮಾನಿಗಳು ಊರ್ ತುಂಬಾ ಗುಂಡಿ ಸರ್ಕಲ್ ಇಂದ ಹಿಡಿದು ABK ಕಾಲೇಜ್ ರೋಡು, PB ರೋಡು, ಇದೆಲ್ಲ ಯಾರು ಮಾಡಿಸಿದ್ದು? ಯಾರ್ ಪೀರಿಯಡ್ ನಲ್ಲಿ ಆಯ್ತು? ABK ಕಾಲೇಜ್ ರೋಡ್ ಹೋಗಿಯಾ? ABK ಕಾಲೇಜ್ ರೋಡಿಗೆ, PB ರೋಡಿಗೆ ಹೋಗಿದೀಯಾ? ಸೊ ರೋಡ್ ಹೆಂಗಿದೆ ಅಲ್ಲಿ? ರಾತ್ರಿ ಹೊತ್ತು ಹೋಗಿದ್ದೀರಾ? ಗ್ಲಾಸ್ ಹೌಸಿಗೆ ಹೋಗಿದ್ದೀರಾ? ಕೈ ಎತ್ತಿ. ಗ್ಲಾಸ್ ಹೌಸ್ ಇಂದ ಏನ್ ವಿಶೇಷತೆ? ಏನ್ ಸ್ಪೆಷಲ್ ಇದೆ ಗ್ಲಾಸ್ ಹೌಸ್ ನಲ್ಲಿ? ದಾವಣಗೆರೆಯಲ್ಲಿ ಎಲ್ಲರೂ ಏನ್ ತಿನ್ನಕ್ ಹೋಗ್ತೀರಾ? ದಾವಣಗೆರೆಗೆ ಏನ್ ಫೇಮಸ್? ಹೌದಾ? ಬೆಣ್ಣೆ ದೋಸೆ. ಅದೇ ತರ ನಮ್ ದಾವಣಗೆರೆಗೆ ಏನ್ ಫೇಮಸ್? ದಾವಣಗೆರೆಗೆ ಬೆಣ್ಣೆ ದೋಸೆ ಫೇಮಸ್. ದಾವಣಗೆರೆಗೆ ಇನ್ನೇನ್ ಫೇಮಸ್? ಏನಪ್ಪ? ನನಗೆ ಅರ್ಥ ಆಗ್ತದೆ. ಗ್ಲಾಸ್ ಹೌಸ್ ಪಕ್ಕ ಒಂದು ಕೆರೆ ಇದೆ ಅಲ್ಲ? ಆ ಕೆರೆ ಯಾವ ಶೇಪ್ ನಲ್ಲಿದೆ? ಸರ್ಕಲ್ ಇಲ್ಲ, ಅದು ಆ ಅಕ್ಕಗಳಿಗೆ ಗೊತ್ತಿರುತ್ತೆ. ಅಮೀಬಾ ಅಂತ ಹೇಳ್ತೀವಿ. ಅಮೀಬಾ ಶೇಪ್ ನಲ್ಲಿ ಇದೆ ಅಲ್ವಾ? ಒಂದು ರೌಂಡ್ ಶೇಪ್ ಇಲ್ಲ, ಸ್ಕ್ವೇರ್ ಇಲ್ಲ, ಟ್ರಯಾಂಗಲ್ ಇಲ್ಲ, ಅದೊಂದು ಅಮೀಬಾ ಶೇಪ್ ನಲ್ಲಿದೆ ಗ್ಲಾಸ್ ಹೌಸ್ ಅಂತ ಕುಂದವಾಡ ಕೆರೆ. ಅದ್ರ ಜೊತೆಗೆ ಆಶ್ರಯ ಮನೆಗಳು, ಸುಮಾರು 20,000 ಆಶ್ರಯ ಮನೆಗಳನ್ನ ಮಲ್ಲಿಕಾರ್ಜುನ ಅವರು ಕಟ್ಸಿದ್ದಾರೆ. ಈಗ ನೀವು ಬರ್ಡೇಗೆಲ್ಲ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಿರಲ್ಲ ಮಲ್ಲಣ್ಣ ಅವ್ರ ಸಾಂಗ್ ಕೇಳಿರಲ್ಲ? ಯಾವುದು? 3 ಸಲ ಹೇಳು. ಓಕೆ, ವೆರಿ ಗುಡ್. ಸರಿ, ಎಲ್ಲರೂ ಹಾಡು ಕೇಳಿದಾರ. ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ವೋಟ್ ಮಾಡಿ ಮಲ್ಲಿಕಾರ್ಜುನ್ ಅವ್ರನ್ನ 2023 ವೋಟ್ ಮಾಡಿ ಒಂದು ಲೀಡಿಂದ ಇಲ್ಲೆಲ್ಲ ಮುಖಂಡರಿದಾರಲ್ಲ ಇವರೆಲ್ಲರೂ ಅಣ್ಣವ್ರ ಮಲ್ಲಿಕಾರ್ಜುನ ಅವ್ರ ಪರವಾಗಿ ಓಡಾಡಿ ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಅದೇ ರೀತಿ 2024 ಅಂದ್ರೆ ಈ ವರ್ಷ ಪ್ರೆಸೆಂಟ್ ಇಯರ್ ಅಲ್ವಾ? ಮೇನಲ್ಲಿ ಎಲೆಕ್ಷನ್ ಆಯ್ತು. ನಿಮಗೆಲ್ಲ ರಜಾ ಇತ್ತಲ್ವಾ? ಅವಾಗ ಮೇನಲ್ಲಿ ಎಲೆಕ್ಷನ್ ಇತ್ತು. ನಾನು
ಎಕ್ಸಾಮಿಗೆ ನಿಂತಿದ್ದೆ. ಅವಾಗ ನೀವ್ ಹೆಂಗ್ ಪರೀಕ್ಷೆ ಬರೀತಿರಲ್ಲ, ನಾನು ಅದೇ ರೀತಿ ಎಕ್ಸಾಮಿಗೆ ನಿಂತಿದ್ದೆ. ಎಲ್ಲರೂ ಹೋಗಿ ನಿಮ್ ತಂದೆ ತಾಯಿ ಏನ್ ಮಾಡಿದ್ರು? ವೋಟ್ ಮಾಡೋದಂದ್ರೆ ಏನು? ಬಟನ್ ಪ್ರೆಸ್ ಮಾಡೋದೌದಾ? EVM ಮೆಷಿನ್ ಇರುತ್ತೆ, ಅಲ್ಲಿ ಹೋಗಿ ಬಟನ್ ಪ್ರೆಸ್ ಮಾಡಿ ಹಸ್ತದ ಗುರ್ತಿಗೆ ವೋಟ್ ಮಾಡಿ ಇವತ್ತು ನಾನು MP ಆಗಿ ನಿಂತಿದ್ದೀನಿ ನಿಮ್ಮ ಮುಂದೆ, ಹೌದಾ? ಸೊ ಸರ್ ಮಿನಿಸ್ಟರ್ ಆಗಿದ್ದಾರೆ, MLA ಆಗಿದ್ದಾರೆ, ನಾನು MP ಆಗಿದ್ದೀನಿ. ಇದೆಲ್ಲ ನೀವು ತಿಳ್ಕೋಬೇಕು. ನಾವ್ ಯಾರು ಅಲ್ಲ, ಇಲ್ಲೇ ಮನೆ ಇದೆ, 10 ನಿಮಿಷ ಇಲ್ಲಿಂದ ಹೋದ್ರೆ ನಮ್ಮ ಮನೆ ಸಿಗುತ್ತೆ, ಸರಿನಾ? ಸೊ ಈಗ ಮಲ್ಲಿಕಾರ್ಜುನ ಅವ್ರು ಏನ್ ಮಾಡಿದ್ದಾರೆ, ಕುಂದವಾಡ ಕೆರೆ ಮಾಡಿದ್ದಾರೆ, ಆಶ್ರಯ ಮನೆಗಳು. ಆಶ್ರಯ ಮನೆಗಳು ನೋಡಿದೀರಾ ನೀವು? ಆಶ್ರಯ ಮನೆಗಳನ್ನ ಯಾರಿಗೆ ಕೊಡ್ತಾರೆ? ಇಲ್ಲಿಂದ ವಾಯ್ಸ್ ಬರ್ತಾ ಇದೆ, ವೆರಿ ಗುಡ್. ಬಡವರಿಗೆ. ಸೊ ಯಾರಿಗೆ ಮನೆ ಕಟ್ಸ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಆಶ್ರಯ ಮನೆ ಕಟ್ಸಿದ್ದಾರೆ. 1, 2, 3 ಅಲ್ಲ, ಎಷ್ಟು ಮನೆ ಕಟ್ಸಿದ್ದಾರೆ? ಇದು 2 ಆಯ್ತಾ? ಇದು ಏನು? ಇಲ್ಲ, 2,000 ಆದ್ಮೇಲೆ ಏನಾಗುತ್ತೆ? ಇನ್ನೊಂದು 0 ಆಡ್ ಮಾಡಿದ್ರೆ 20,000. ಸೊ ಸರ್ 20,000 ಆಶ್ರಯ ಮನೆಗಳನ್ನ ಕಟ್ಸಿದ್ದಾರೆ. ಇವತ್ತೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ವಾ, ಯಾಕೆ ಸರ್ ಬಗ್ಗೆ ನಮಗೆಲ್ಲ ಇಷ್ಟ ಅಭಿಮಾನ ಇದೆ, ಅಭಿಮಾನಿ ಬಳಗನ ಅಂತಾನೆ ಇದೆ. ಯಾಕಂದ್ರೆ ಸರ್ ಇಷ್ಟೊಂದು ಕೆಲಸಗಳನ್ನ ಮಾಡಿದ್ದಾರೆ. ಒಂದು ದೂರದೃಷ್ಟಿ ಅಂದ್ರೆ ಈ ಕುಂದವಾಡ ಕೆರೆನ ಎಷ್ಟು ದೊಡ್ಡದ್ ಕಟ್ಟಿದ್ದಾರೆ ಅಂದ್ರೆ, ನಮ್ದು ಪಾಪ್ಯುಲೇಷನ್ ಇವತ್ತು ಎಷ್ಟು ಜನ ಮಕ್ಳಿದ್ದೀರಾ ಇಲ್ಲಿ? 100 ಜನ ಮಕ್ಳಿದಿರಲ್ವಾ? ನಮ್ದು ಇಡೀ ವರ್ಲ್ಡ್ ನಲ್ಲಿ ನಂಬರ್ 1 ಯಾವ ಕಂಟ್ರಿ ಜನಸಂಖ್ಯೆಯಲ್ಲಿ? ಯಾರನ್ನ ಬೀಟ್ ಮಾಡಿದೀವಿ ನಾವು ಜನಸಂಖ್ಯೆಯಲ್ಲಿ? ವೆರಿ ಗುಡ್. ಬೈ ನೀನ್ ಬಹಳ ಜಾಣ ಇದೆಯಾ, ಎಲ್ಲ ಗುಡ್. ಸೊ ಚೈನಾನ ಬೀಟ್ ಮಾಡಿ ನಾವು ಜನಸಂಖ್ಯೆಯಲ್ಲಿ ನಂಬರ್ 1 ಆಗಿದ್ದೀವಿ ಇವತ್ತಿನ ದಿನ. ಸೊ ಮುಂದೆ ಇನ್ನು 10 ವರ್ಷ 15 ವರ್ಷಕ್ಕೆ ದಾವಣಗೆರೆಯಲ್ಲಿ ಯಾವ ರೀತಿಯ ರೋಡಿನ ವ್ಯವಸ್ಥೆ ಬೇಕು, ಎಷ್ಟು ಮನೆಗಳು ಬೇಕು, ಆಮೇಲೆ ಜೋರಾಗಿ ಮಳೆ ಬಂದ್ಬಿಟ್ರೆ ಏನಾಗುತ್ತೆ ಹೇಳು? ಮಳೆ ಬಂದು ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ, ನಿಮಗೆಲ್ಲ ರಜೆ ಮಾಡ್ಬಿಡ್ತಾರೆ. ನಿಮಗೆ ಹಬ್ಬ ಅಲ್ವಾ ಅವತ್ತಿನ ದಿನ? ಶಾಲೆ ಇಲ್ಲ ಅಂದ್ರೆ ಶಾಲೆಗೆ ಬರಕ್ ಇಷ್ಟನಾ ಎಲ್ಲ ಮಕ್ಳಿಗೂ? ಸೊ ಸರು ಮಳೆ ಬಂದ್ರೆ ನೀರೆಲ್ಲ ಕಲೆಕ್ಟ್ ಆಗ್ಬಿಡ್ದು ಅಂತ ಹೇಳಿ ಡ್ರೈನೇಜ್ ಸಿಸ್ಟಮ್, ಸ್ಟ್ರಾಂಗ್ ವಾಟರ್ ಲೈನ್, ಇದಕ್ಕೆಲ್ಲ ಕೆಲಸ ಮಾಡಿದ್ದಾರೆ. ಒಂದು ವಿಷನ್ ಅಂದ್ರೆ ಮುಂದೆ 15 ವರ್ಷಕ್ಕೆ 20 ವರ್ಷಕ್ಕೆ ನಮ್ಮ ದಾವಣಗೆರೆ ಜನತೆಗೆ ಏನು ಅನುಕೂಲ ಆಗ್ಬೇಕು ಅನ್ನೋದನ್ನ ತಿಳ್ಕೊಂಡು ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ, ಹೌದಾ? ನಾನು ಈಗ ಸುಮಾರು ಶಾಲೆಗಳಿಗೆ ಹೋಗ್ತಾ ಇದ್ದೀನಿ. ಇಲ್ಲಿರುವಂತಹ ನಿಮ್ ಟೀಚರ್ಸಿಗೆ ಒಂದು ಕ್ಲಾಪ್ಸ್ ಹಾಕ್ಬೇಕು ನೀವೆಲ್ಲರೂ ಇವತ್ತಿನ ದಿನ. ಹೆಡ್ ಮಾಸ್ಟರು, ಟೀಚರ್ಸು, ಆಮೇಲೆ ಇಲ್ಲಿ ಕಮಿಟಿನಲ್ಲಿರುವಂತಹ ಎಲ್ರಿಗೂ ಕ್ಲಾಪ್ ಹಾಕಿ. ಈ ಕ್ಲಾಪ್ ಏನಕ್ಕೆ ಹೇಳು? ಯಾಕೆ? ಮೊನ್ನೆ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ ಎಲ್ಲರೂ? ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಟೀಚರ್ಸಿಗೆ ಥ್ಯಾಂಕ್ ಯು ಹೇಳಿದ್ವಿ. ನಮ್ಮ ಮೊದಲ ಗುರು ಯಾರು? ತಾಯಿ ಮೊದಲ ಗುರು ಅಲ್ವಾ? ಜನನಿ ಮೊದಲ ಗುರು. ಅದಾದ್ಮೇಲೆ ತಾಯಿ ಆದ್ಮೇಲೆ ಅಪ್ಪನ. ನಾನು ಅನ್ಕೊಂಡೆ ಅಪ್ಪ ಅಮ್ಮ ಜೊತೆಗೆ ಬರ್ತಾರೆ ಅಂತ. ಗುರುಗಳು. ಎಲ್ಲ ಒಳ್ಳೊಳ್ಳೆ ವಿಚಾರಗಳು ಹೇಳ್ತೀರಾ. ಸೊ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನನ್ನ ಮಕ್ಳಿಗೆ ಹೇಳೋದೇನು ಅಂದ್ರೆ, ಶಾಲೆನಲ್ಲಿ ಬರೀ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆಗೆ ಚೆನ್ನಾಗಿ ಆಟ ಆಡ್ಬೇಕು. ಇಂಥ ಬಿಸಿಲಿನಲ್ಲಿ ವೈಟಮಿನ್ ಡಿ ಬೇಕು, ನಾವು ಚೆನ್ನಾಗಿ ಬೆಳಿಬೇಕು ಅಂದ್ರೆ. ಸೊ ಬಿಸಿಲಿನಲ್ಲಿ ಚೆನ್ನಾಗಿ ಆಟ ಆಡ್ರಿ. ಆಟಕೀಯ ಉಪಕರಣಗಳು ಎಲ್ಲವೂ ಇದಾವ. ಫುಟ್ಬಾಲ್ ಅವನು ಕೊಡ್ಸನಂತ್ರಿ. ಸೊ ಮಕ್ಕಳು ಎಲ್ಲ ಖೋಖೋ ಅಂತೆ, ಕ್ರಿಕೆಟ್ ಅಂತೆ, ಇದೆಲ್ಲದನ್ನ ಆಟ ಆಡ್ಬೇಕು. ನೀವು ಅಲ್ಲೆಲ್ಲ ದೊಡ್ಡ ಮಕ್ಳಿದಿರಲ್ಲ, ಕ್ರಿಕೆಟು, ಫುಟ್ಬಾಲ್ ಆಯ್ತು, ಖೋಖೋ, ಇದನ್ನೆಲ್ಲ ಆಟ ಆಡ್ರಿ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ. ಜಾಸ್ತಿ ಓಡಾಡ್ಬೇಡಿ. ಬೀಳ್ತಾ ಇದೆ ಸಾಮಾನು ಸರ್, ನೀವು ಓಡಾಡಿದ್ರೆ ಸಾಮಾನು ಬೀಳ್ತದೆ. ಅಲ್ಲ, ಯಾರೇ ಓಡಾಡಿದ್ರು ಸಾಮಾನು ಬೀಳ್ತಾ ಇದೆ. ಈಗ ಒಂದು 2 minutes ಸೈಲೆಂಟ್ ಆಗಿರ್ಬಿಡ್ರಿ. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಮಾತಾಡ್ತಾ ಇರ್ಬೇಕಲ್ಲ. ಸೊ ಈಗೆಲ್ಲ ಮಕ್ಕಳಿಗೆ ನಾನು ಹೇಳೋದೇನಂದ್ರೆ, ಬರೀ ಓದು ಅಂತ ಅಲ್ಲ, ಓದೋದ್ರ ಜೊತೆಗೆ ನಿಮ್ ಬೆಸ್ಟ್ ಫ್ರೆಂಡ್ ಯಾರು?
ಅಲ್ಲ, ಈಗ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟಿದ್ದಾರೆ. ಅಮ್ಮ ಎಲ್ಲ ಮಕ್ಕಳಿಗೂ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಅಮ್ಮನ ಜೊತೆ ನಿನ್ ಶಾಲೆನಲ್ಲಿರೋ ಫ್ರೆಂಡ್ಸು ಅಥವಾ ನೀನ್ ಗೇಮ್ಸ್ ನಲ್ಲಿ ಆಟಾಡೋ ಫ್ರೆಂಡು ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಈಗೆಲ್ಲರೂ. ಯಾರು ಹೇಳ್ರಿ? ಯಾರು? ಮಲ್ಲಣ್ಣ. ಆಯ್ತು, ನಿನಗ್ ಮಲ್ಲಣ್ಣ ಬೆಸ್ಟ್ ಫ್ರೆಂಡ್. ಇಲ್ಲಿ ಈ ಅಣ್ಣನ ಕೈಯಲ್ಲಿ ಇದೆ ಅಲ್ಲ, ಅದೇನದು? ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರ ಬೆಸ್ಟ್ ಫ್ರೆಂಡ್ ಏನಾಗಿದೆ? ಮೊಬೈಲ್ ಆಗ್ಬಿಟ್ಟಿದೆ. ಮೊಬೈಲ್ ನಮ್ ಬೆಸ್ಟ್ ಫ್ರೆಂಡ್ ಆಗಿದೆ, ಅದು ಆಗ್ಬಿಡ್ದು. ಆಯ್ತಾ? ಸೊ ಮೊಬೈಲ್ ಯೂಸ್ ಮಾಡ್ತೀಯ ನೀನು? ಯೂಸೇ ಮಾಡಲ್ವಾ? ಓಕೆ, ಅಲ್ಲೆಲ್ಲ ದೊಡ್ಡವ್ರನ್ನ ಕೇಳ್ಬೇಕು. ದೊಡ್ಡವ್ರು ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತೀರಾ? ಲಿಮಿಟೇ ಇಲ್ವಾ? ಓದೋದು, ಹೋಮ್ವರ್ಕ್ ಎಲ್ಲ ಮರ್ತು ಬಿಡೋದು, ಟಿವಿ ನೋಡೋದು, ಮೊಬೈಲ್ ಯೂಸ್ ಮಾಡೋದು. ಓಕೆ, ಎಲ್ಲ ಮಕ್ಕಳಿಗೆ ನೀವು ಚೆನ್ನಾಗಿ ಆಟ ಆಡ್ರಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ರಿ. ನಿನ್ ಬೆಸ್ಟ್ ಫ್ರೆಂಡ್ ಯಾರಾಗಬೇಕು ಅಂದ್ರೆ ನಿನ್ ಶಾಲೆ ಬೆಸ್ಟ್ ಫ್ರೆಂಡ್. ಅವಳ ಇಬ್ರಿಬ್ರಿಗೆ ಅವಳೇ ಬೆಸ್ಟ್ ಫ್ರೆಂಡ್. ಬಹಳ ಮುದ್ದಾಗಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಎಲ್ಲ ಟೀಚರ್ಸಿಗೂ ನಾನು ಶುಭ ಹಾರೈಸಬೇಕಾಗಿದೆ. ಬಿಕಾಸ್ ಯು ಆರ್ ರಿಯಲಿ ಡೂಯಿಂಗ್ ಅ ಗುಡ್ ಜಾಬ್, ಎಲ್ಲ ನಿಮ್ಮ ಟೀಚರ್ಸು. ಆಮೇಲೆ ನಿಮ್ಮ ಶಾಲೆನಲ್ಲಿ ಬಿಲ್ಡಿಂಗ್ ಚೆನ್ನಾಗಿಲ್ಲ, ಇಲ್ಲೊಂದು ಕಾಂಪೌಂಡ್ ಮಾಡಬೇಕು ಅಂತ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ಮಾಡಿಸ್ಬೇಕಾ ಬೇಡವಾ? ಮಾಡಿಸಿದ್ರೆ ನೆಕ್ಸ್ಟ್ ಟೈಮ್ ಏನಾಗಬೇಕು? ನಿಮ್ಮ ರಿಸಲ್ಟ್ 100% ಬರಬೇಕು. ಮಾಡ್ತೀರಾ? ಚೆನ್ನಾಗಿ ಓದ್ತೀರಾ ಎಲ್ಲ ಮಕ್ಕಳು? ನೀವು ಚೆನ್ನಾಗಿ ಓದಿದ್ರೆ ಈ ಶಾಲೆ ಇನ್ನ ಚೆನ್ನಾಗಿ ನಾವೆಲ್ಲರೂ ದಾನಿಗಳ ಜೊತೆಗೆ ಸರ್ಕಾರನು ಕೂಡ ಸೇರಿಸ್ಬಿಟ್ಟು ನಿಮ್ಮ ಶಾಲೆನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿ ಇವತ್ತು ಮನೆಗೆ ಹೋಗಿ ಏನ್ ಮಾಡ್ತೀರಾ? ಓದೋದ್ರ ಜೊತೆಗೆ ನಿಮ್ ಟೀಚರ್ಸಿಗೆ ಡೈಲಿ ವಿಶ್ ಮಾಡ್ತೀಯಾ? ಗುಡ್ ಮಾರ್ನಿಂಗ್ ಹೇಳ್ತೀಯಾ? ಅಪ್ಪ ಅಮ್ಮನ ಮಾತು ಕೇಳ್ತೀರಾ? ಆಮೇಲೆ ಅಲ್ಲಿ ಬಾಯ್ಸ್ ಗರ್ಲ್ಸ್ ಇದ್ದೀರಲ್ಲ, ಒಳ್ಳೊಳ್ಳೆ ಹ್ಯಾಬಿಟ್ಸ್ ನ ಡೆವಲಪ್ ಮಾಡ್ರಿ. ಏನ್ ಒಳ್ಳೆ ಹ್ಯಾಬಿಟ್ಟು, ಏನ್ ಕೆಟ್ಟ ಹ್ಯಾಬಿಟ್ಟು ಅಂತ ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಆ ಒಳ್ಳೆ ಅಭ್ಯಾಸಗಳನ್ನ, ಹವ್ಯಾಸಗಳನ್ನ ರೂಢಿ ಮಾಡಿಕೊಂಡು ಆಮೇಲೆ ಎಲ್ಲರೂ ಇಲ್ಲಿ ದೊಡ್ಡವರು ಎಲ್ಲರಿಗೂ ಓದಕ್ ಬರುತ್ತಲ್ಲ. ಈಗ ದೊಡ್ಡ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಅಲ್ಲಿ ಇದ್ದೀರಲ್ಲ, ಹೈಸ್ಕೂಲ್ ಮಕ್ಕಳಿಗೆ ನಾನು ಏನ್ ಹೇಳೋದು ಅಂದ್ರೆ ಶಾಲೆ ಪುಸ್ತಕದ ಜೊತೆಗೆ ನ್ಯೂಸ್ ಪೇಪರ್ ಓದ್ರಿ. ನ್ಯೂಸ್ ಪೇಪರ್ ತರಿಸ್ತೀರಾ ಶಾಲೆಗೆ? ತರಿಸ್ತಾ ಇದ್ದೀರಾ? ಆಮೇಲೆ ಲೈಬ್ರರಿ ಇದೆನಾ ಶಾಲೆನಲ್ಲಿ? ಲೈಬ್ರರಿ, ಗ್ರಂಥಾಲಯ ಇದೆ. ನೋಡಿದರೆ ಗ್ರಂಥಾಲಯ ಎಲ್ಲಿದೆ ಅಂತ? ಸಣ್ಣ ಮಕ್ಕಳು ನೋಡಿಲ್ಲ, ದೊಡ್ಡವರು ನೋಡಿದೀಯಾ? ಬುಕ್ ಓದ್ತೀಯಾ? ಸೊ ಗ್ರಂಥಾಲಯದಲ್ಲಿ ಡೈಲಿ ಕಂಪಲ್ಸರಿ ಮಾಡಿ, ದಯವಿಟ್ಟು ನನ್ನ ರಿಕ್ವೆಸ್ಟ್ ಟೀಚರ್ಸಿಗೆ, ಡೈಲಿ ಒಂದು ½ an hour ಹೋಗಿ ಲೈಬ್ರರಿನಲ್ಲಿ ಬ್ಯಾಚ್ ವೈಸ್ ಕೂತ್ಕೊಂಡು ಒಂದು ಮಕ್ಕಳು ಒಂದು ಬುಕ್ ನಲ್ಲಿ ಬರ್ಕೊಂತ ಬರ್ಲಿ. ಇವತ್ತು 1 ಪೇಜ್ ಓದಿದ್ದೀನಿ, ನಾಳೆ 2 ಪೇಜ್ ಓದಿದ್ದೀನಿ ಅಂತ ಹೈಸ್ಕೂಲ್ ಮಕ್ಕಳಿಗೆ ಇದನ್ನ ಸ್ಟಾರ್ಟ್ ಮಾಡ್ಕೊಂತ ಬನ್ನಿ. ಸೊ ದಟ್ ಆ ಮಕ್ಕಳಿಗೆ ಒಂದು ರೀಡಿಂಗ್ ಕಲ್ಚರ್ ಡೆವಲಪ್ ಆಗ್ಲಿ ಅಂತ ಇಷ್ಟು ಹೇಳಿ ಮತ್ತೇನಾದ್ರೂ ಹೇಳ್ಬೇಕಾ? ಸಾಕು, ಇನ್ ಬಿಟ್ಬಿಡ್ರಿ, ಮನೆಗೆ ಹೋಗ್ಬೇಕು, ಆಟ ಆಡ್ಬೇಕು ಅಂತೀಯ? ಓಕೆ. ಸೊ ಎಲ್ಲ ಪುಟಾಣಿ ಮಕ್ಕಳಿಗೂ ಜಾಸ್ತಿ ಪ್ರೀತಿ, ಆಶೀರ್ವಾದ ಎಲ್ಲ ಕೊಟ್ಟು ನೀವು ಇದೇ ರೀತಿ ಚೆನ್ನಾಗಿ ಓದಿ ನಿಮ್ ಕ್ಲಾಸಿಗೆ ಫಸ್ಟು, ಆಮೇಲೆ ನೆಕ್ಸ್ಟ್ ದಾವಣಗೆರೆ ಸಿಟಿಗೆ ಫಸ್ಟ್ ಬರಬೇಕು, ಆಮೇಲೆ ಸ್ಟೇಟಿಗೆ ಫಸ್ಟ್ ಬರಬೇಕು. ಆಮೇಲೆ ದೊಡ್ಡೋಳಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದೀಯಾ? ಪೊಲೀಸು. ನೀನು ಟೀಚರಾ? ನೀನು ಸೋಲ್ಜರ್. ಪೊಲೀಸು, ವೆರಿ ಗುಡ್. ಪೊಲೀಸು. ಅಲ್ಲಿ ದೊಡ್ಡವರು ನೀವೆಲ್ಲ ಏನಾಗ್ಬೇಕು ಅಂತ? ಬಾಯ್ಸ್ ಏನಾಗ್ಬೇಕು ಅಂತ? ಆಯ್ತು, ನಿಮ್ದು ಮುಗೀತು. ಈಗ ಅಣ್ಣ ಹೇಳಿ, ದೊಡ್ಡವ್ರು ಏನಾಗ್ಬೇಕು? ಏನ್ ಹೇಳ್ತಾ ಇದ್ದೀರಿ? ಓಕೆ. ಸೊ ಇಷ್ಟೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಾ. ಟೀಚರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಆರ್ಮಿ ಆಫೀಸರ್ ಆಗ್ಬೇಕು, ಮತ್ತೆ ಡಾಕ್ಟರ್ ಆಗ್ಬೇಕು ಅಂತ ಒಬ್ರು ಹೇಳಿಲ್ಲಲ್ಲ. ಡಾಕ್ಟರ್ ಯಾರ್ಯಾರು? ಡಾಕ್ಟರ್ಸ್ ಬಹಳ ಜನ ಇದ್ದೀರಾ. ಮತ್ತೆ IAS ಆಫೀಸರ್ಸ್, IAS ಆಫೀಸರ್, ಪೊಲೀಸು. ನೋಡಿಲಿ, ಇನ್ನೊಂದು 5 ವರ್ಷ 10 ವರ್ಷ ಆದ್ಮೇಲೆ ಬರ್ತೀನಿ ನಾನು. ಯಾರ್ಯಾರು ಡಿಗ್ರಿ ಆಗುತ್ತಲ್ಲ ನೋಡ್ತೀನಿ, ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ. ಸರಿನಾ? ಓಕೆ. ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನನಗೂ ಆಲ್ ದ ಬೆಸ್ಟ್ ಹೇಳ್ರಿ.
ಇನ್ನೊಂದ್ಸಲ ಸರ್ ಬರ್ತಾರೀಗ. ಸರ್ ಬಂದ್ಮೇಲೆ ಎಲ್ಲರೂ ಅವ್ರಿಗೆ ವಿಶ್ ಮಾಡೋಣ. ಇದೇ ರೀತಿ ನಮ್ಮ ದಾವಣಗೆರೆಯಲ್ಲಿ ಇನ್ನ ಹೆಚ್ಚಿನ ಅಭಿವೃದ್ಧಿ ಆಗ್ಲಿ. ನಮ್ಮ ದಾವಣಗೆರೆಯಲ್ಲಿ ನಮ್ಮ ಶಾಲೆಗಳಾಯ್ತು, ನಮ್ಮ ಆಸ್ಪತ್ರೆಗಳಾಯ್ತು, ನಮ್ಮ ರೈತರ ಸಮಸ್ಯೆಗಳಿದೆ. ಇದಕ್ಕೆಲ್ಲಕ್ಕೂ ಕೂಡ ನಾನು ಕೂಡ ಸಂಸದರಾಗಿ, ಜೊತೆಗೆ ಉಸ್ತುವಾರಿ ಸಚಿವರಿದ್ದಾರೆ ಮಲ್ಲಿಕಾರ್ಜುನ್ ಅವರು, ಅವ್ರ ಜೊತೆ ಕೂಡಿ ನಾವೆಲ್ಲರೂ ಹೆಚ್ಚಿನ ಅಭಿವೃದ್ಧಿನ ಅನುದಾನವನ್ನ ನಮ್ಮ ಕ್ಷೇತ್ರಕ್ಕೆ ತಗೊಂಡ್ಬಂದು ನಮ್ಮ ದಾವಣಗೆರೆ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ಲಿಕ್ಕೆ ಪಣ ತೊಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಇಷ್ಟೊತ್ತು ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರಾಗಿ, ಸಂಸದರಾಗಿ ತಮ್ಮ